ಕರ್ನಾಡಿನ ಸಮಸ್ತ ಬಾಬಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಕಾಮನ್ ಲೀಗಲ್ ಟರ್ಮ್ಸ್ ಯಂಗ್ ಅಡ್ವೊಕೇಟ್ಸ್ ಆಫ್ಟನ್ ಕನ್ಫ್ಯೂಸ್. ನೀವು ಕೆಲವೊಂದು ನ್ಯಾಯಾಲಯದ ಪದಗಳನ್ನು ಬಳಸುವಾಗ ಗೊಂದಲವನ್ನು ಮಾಡ್ತಿದ್ದೀರಾ ಅಥವಾ ಮಿಸ್ಯೂಸ್ ಆಗಿ ಬೇರೆ ಪದಗಳನ್ನು ಬಳಸ್ತಿದ್ದೀರಾ, ಯಾವ ಪದಗಳನ್ನು ಬಳಸ್ತೀರಾ ಅಂತ ನೋಡ್ಕೊಂಡು ಬರೋಣ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ನೋಡಿ, ಕಾಮನ್ ಲೀಗಲ್ ಟರ್ಮ್ಸ್ ಯಂಗ್ ಅಡ್ವೊಕೇಟ್ಸ್ ಆಫ್ಟನ್ ಕನ್ಫ್ಯೂಸ್. ಯಾವ ರೀತಿಯಾಗಿ ನೀವು ಗೊಂದಲಕ್ಕೊಳಗಾಗ್ತಿದ್ದೀರಾ, ಸಾಮಾನ್ಯ ಕಾನೂನಿನ ನಿಯಮಗಳನ್ನು ಯುವ ವಕೀಲರು ಸಾಮಾನ್ಯವಾಗಿ ಗೊಂದಲಕ್ಕೊಳಗಾಗ್ತಿದ್ದೀರಾ ಅಂತ ನೋಡೋದಾದರೆ, ಫಸ್ಟ್ ಒನ್ ನೀವು ರಾಂಗು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಇದು ರಾಂಗು, ಇದು ಕರೆಕ್ಟು. ರಾಂಗ್ ಆಗಿ ಯಾವ ರೀತಿಯಾಗಿ ಬಳಸ್ತಾ ಇದ್ದೀರಾ, ಅದನ್ನ ಸರಿಯಾಗಿ ಯಾವ ರೀತಿಯಾಗಿ ಬಳಸಬೇಕು ಆ ಪದಗಳನ್ನು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಫಸ್ಟ್ ಒನ್ ನೋಡಿ, ನೀವು ಯೂಸ್ ಮಾಡುವಂತಹ ಬ್ಯಾಂಡ್ ಅದು ಕಲ್ಲರ್ ಬ್ಯಾಂಡ್ ಅಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕಲ್ಲರ್ ಬ್ಯಾಂಡ್ ಅಂತ ನೀವು ವಕೀಲರು ಅಥವಾ ನ್ಯಾಯವಾದಿಗಳು ಎಲ್ಲಿ ಕೂಡ ಬಳಸಬಾರ್ದು ಆ ಪದಗಳನ್ನು. ಕಲ್ಲರ್ ಬ್ಯಾಂಡ್ ಅಲ್ಲ, ಅದು ನೆಕ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ವೈಟ್ ಇರುವಂತಹ ಬ್ಯಾಂಡ್ ಅದು ನಿಮ್ಮ ನೆಕ್ ಬ್ಯಾಂಡ್ ಆಗಿರ್ತದೆ, ಅದು ಕಲ್ಲರ್ ಬ್ಯಾಂಡ್ ಆಗಿರೋದಿಲ್ಲ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಜಡ್ಜ್ ಶೀಟ್, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಜಡ್ಜ್ ಶೀಟ್ ಅಂತ ಇದೆ, ಅದನ್ನು ಕರೆಕ್ಟಾಗಿ ಬೆಂಚ್ ಅಂತ ಕರಿಬಾರ್ದು. ನೀವು ಜಡ್ಜ್ ಶೀಟ್ ಅಲ್ಲ ಅದು, ಅದನ್ನು ನೀವು ಬೆಂಚ್ ಅಂತ ರೆಫರ್ ಮಾಡಬೇಕಾಗ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೀವು ದಿನನಿತ್ಯ ಧರಿಸುವಂತಹ ವೈಟ್ ನೆಕ್ ಬ್ಯಾಂಡನ್ನು ನೆಕ್ ಬ್ಯಾಂಡ್ ಅಂತ ಕರಿಬೇಕಾಗ್ತದೆ, ಕಲ್ಲರ್ ಬ್ಯಾಂಡ್ ಅಂತ ಕರೆಯುವಾಗಿಲ್ಲ. ಅದೇ ರೀತಿಯಾಗಿ ಜಡ್ಜ್ ಶೀಟ್ ಅಲ್ಲ, ಅದನ್ನು ನೀವು ಬೆಂಚ್ ಅಂತ ಕರಿಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ರಾಂಗ್ ಆಗಿ ಯೂಸ್ ಮಾಡ್ತಿರೋದು ಅಡ್ವೊಕೇಟ್ಸ್ ಏರಿಯಾ, ಅದು ಅಡ್ವೊಕೇಟ್ಸ್ ಏರಿಯಾ ಅಲ್ಲ. ಕರೆಕ್ಟಾಗಿ ಅದು ಆನ್ಸರ್ ಬಂದುಬಿಟ್ಟು ಬಾರ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಬಾರ್ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಟೋಲ್ಡ್ ದ ಜಡ್ಜ್ ಅಲ್ಲ, ಕರೆಕ್ಟಾಗಿ ಮೆನ್ಷನ್ಡ್ ದ ಮ್ಯಾಟರ್ ಅಂತ ಹೇಳ್ಬಿಟ್ಟು, ನೀವು ಟೋಲ್ಡ್ ದ ಜಡ್ಜ್ ಅಂತ ಕರೆಯಾಗಿಲ್ಲ, ಮೆನ್ಷನ್ಡ್ ದ ಮ್ಯಾಟರ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಕೇಸ್ ಪೋಸ್ಟ್ ಪೊಂಡ್ ಈ ರೀತಿಯೇ ಕರಿಬಾರ್ದು. ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕೇಸು ಪೋಸ್ಟ್ ಪೊಂಡ್ ಆಗಿದೆ ಅಂತ ಕರಿಬಾರ್ದು ನೀವು ವಕೀಲರಾಗಿ ಮೇಲೆ. ಅದೇನಂತ ಕರಿಬೇಕು, ಕೇಸ್ ಅರ್ಜರ್ನ್ಡ್ ಆಗಿದೆ. ಅರ್ಜರ್ನ್ಡ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅರ್ಜರ್ನ್ಡ್ ಅಂದರೆ ಏನಂತ ಹೇಳ್ಬಿಟ್ಟು ಆ ಕೇಸನ್ನು ಪೋಸ್ಟ್ ಪೊಂಡ್ ಅಂತ ಕರಿಬಾರ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಕೋರ್ಟ್ ಡೇಟ್ ಅಂತ ಕರಿಬಾರ್ದು, ಅದನ್ನು ನೀವು ಕರೆಕ್ಟಾಗಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಆರ್ ಲಿಸೆಂಟಿಂಗ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಾನು ಹೇಳ್ತಿರುವಂತಹ ಪದಗಳು ನಿಮಗೆ. ಅದೇ ರೀತಿಯಾಗಿ ಕೋರ್ಟ್ ನಂಬರ್ ಅಂತ ಕರಿಬಾರ್ದು, ಅದನ್ನು ಕೋರ್ಟ್ ಹಾಲ್ ಅಥವಾ ಕೋರ್ಟ್ ರೂಮ್ ಅಂತ ಹೇಳ್ಬಿಟ್ಟು ಅಡ್ರೆಸ್ಸನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಕೋರ್ಟ್ ಮೀಟಿಂಗ್ ಅಂತ ನೀವು ಕರಿಬಾರ್ದು, ಕನ್ಸಿಡರ್ ಮಾಡಬಾರ್ದು, ಅದನ್ನು ಹಿಯರಿಂಗ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಅಂತ ಹೇಳಬೇಕು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತಾ ಇರೋದು, ಇವನ್ನೆಲ್ಲ ಮಿಸ್ಟೇಕ್ ಮಾಡಬೇಡಿ. ಸಣ್ಣ ಪುಟ್ಟ ಮಿಸ್ಟೇಕನ್ನು ಮಾಡ್ತಾ ಇದ್ರೆ ಇನ್ನಿತರೆ ಇರುವಂತಹ ವಕೀಲರುಗಳು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇಂಥವನ್ನೆಲ್ಲ ಸಣ್ಣ ಪುಟ್ಟವನ್ನೆಲ್ಲ ನಾವು ಮಿಸ್ಟೇಕ್ ಮಾಡಬಾರ್ದು, ಸರಿಪಡಿಸ್ಕೊಳ್ತಾ ಹೋಗೋಣ ಒಂದೊಂದೇ ಆಗಿ. ದಿನನಿತ್ಯ ನ್ಯಾಯಾಲಯದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿವರಣೆಗಳನ್ನು ನಾನು ನಿಮಗೆ ದಿನನಿತ್ಯ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅಬ್ಸರ್ವ್ ಮಾಡ್ತಾ ಹೋಗಿ ಅಷ್ಟೇ, ನೀವು ನಮ್ಮನ್ನು ಫಾಲೋ ಅಪ್ ಮಾಡಿ. ನೋಡಿ, ರಾಂಗ್ ಜಡ್ಜ್ ಶೀಟ್ ಓಕೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಜಡ್ಜ್ ಸೈಡ್ ಓಕೆ, ಕರೆಕ್ಟಾಗಿ ಅದನ್ನ ಕೋರ್ಟ್ ಗ್ರಾಂಟೆಡ್ ಆರ್ ಅಲೌಡ್ ಅಂತ ಕರಿಬೇಕಾಗ್ತದೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಜಡ್ಜ್ ಸೈಡ್ ಓಕೆ ಅಂತ ಅಲ್ಲ, ಅದನ್ನು ಹಂಗೆ ಅನ್ಬಾರ್ದು ನೀವು. ಜಡ್ಜ್ ಸೈಡ್ ಓಕೆ ಅಂತ ಆ ರೀತಿಯಾಗಿ ಹೇಳುವಾಗಿಲ್ಲ, ಅದನ್ನು ನೀವು ಕೋರ್ಟ್ ಗ್ರಾಂಟೆಡ್ ಅಥವಾ ಅಲೌಡ್ ಅಂತ ಹೇಳ್ಬೋದು ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಕೇಸ್ 1 ಹಂಗನ್ಬಾರ್ದು. ಅದನ್ನು ನೀವೇನು ಮಾಡೋ ಕರೆಕ್ಟಾಗಿ ಡಿಕ್ರೀಡ್ ಜಡ್ಜ್ಮೆಂಟ್ ಪಾಸ್, ಡಿಕ್ರಿ ಅಥವಾ ಜಡ್ಜ್ಮೆಂಟು ಪಾಸ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ FIR ಪ್ರಿಂಟ್ಔಟ್ ಅಂತ ನೀವು ಹೇಳ್ಬಾರ್ದು, ಅದನ್ನು ಸರ್ಟಿಫೈಡ್ ಕಾಪಿ ಆಫ್ FIR ಅಂತ ಹೇಳ್ಬೇಕಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಕೊನೆಯದಾಗಿ ಕೇಸ್ ಚೇಂಜ್ಡ್, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕೇಸ್ ಚೇಂಜ್ಡ್ ಅಂತ ಹೇಳ್ಬಿಟ್ಟು ನೀವು ಪದ ಬಳಕೆ ಮಾಡಬಾರ್ದು, ಅದನ್ನು ಕರೆಕ್ಟ್ ಅಡ್ರೆಸ್ ಬಂದುಬಿಟ್ಟು ಕೇಸ್ ಟ್ರಾನ್ಸ್ಫರ್ಡ್, ಕೇಸು ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಅಥವಾ ಒಂದು ಪ್ರಕರಣವನ್ನು ವರ್ಗಾಯಿಸಲಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ತರಗತಿಯಲ್ಲಿ ನಾನು ಯಾವ ರೀತಿಯಾಗಿ ಪದಗಳನ್ನು ಬಳಸಬೇಕು ನ್ಯಾಯಾಲಯದಲ್ಲಿ, ಯಾವ ರೀತಿಯಾಗಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಯಾವ ರೀತಿ ಮಿಸ್ಟೇಕ್ ಮಾಡಬಾರ್ದು, ತಪ್ಪು ಯಾವುದು ಸರಿ ಯಾವುದು ಎಂಬುದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ದಿನನಿತ್ಯ ಕಾಮಧೇನು ಲಾ ಅಕಾಡೆಮಿಯಲ್ಲಿ ಸುಮಾರು ವಿಡಿಯೋಗಳನ್ನು ವಕೀಲರಿಗೆ ಅಥವಾ ಭಾವಿ ವಕೀಲರಿಗೆ ದಿನನಿತ್ಯ ಅವಶ್ಯಕವಾಗುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೇಲೆ ತರಗತಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ನೀವೆಲ್ಲರೂ ಕೂಡ ನನ್ನ ವಿಡಿಯೋ ನೋಡ್ತಿರುವಂಥವ್ರು ಯಾರು ಇದುವರೆಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ
ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುವುದರ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಬರ್ತದೆ ಅಂತ ಹೇಳಿ ಇಚ್ಛಿಸ್ತೀವಿ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.